ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈಗಾಗಲೇ ಒಲೆ ಹಚ್ಚಿ ಶಾವಿಗೆ ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ. ಈ ಶಾವಿಗೆನ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಲ್ರೆಡಿ ಫ್ರೈ ಇರುತ್ತೆ, ಆದರೆ ಇನ್ನೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ. ಸ್ವಲ್ಪನೇ ಸಾಕು ಫ್ರೈ ಮಾಡೋಕ್ಕೆ. ಫ್ರೈ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್. ಶಾವಿಗೆ ಫ್ರೈ ಆಗಿದೆ. ಇವಾಗ ನಾನು ಸ್ವಲ್ಪ ನೀರು ಬಿಸಿ ಮಾಡಿಟ್ಕೊಳ್ತಿದ್ದೀನಿ. ಅದಕ್ಕೆ ಈ ಶಾವಿಗೆನ ಸೇರಿಸೋಣ. ಫಸ್ಟು ಸ್ವಲ್ಪ ನೀರಲ್ಲಿ ಬೇಯಿಸಿ. ನೀರು ಚೆನ್ನಾಗಿ ಕುದ್ದಿದೆ. ಕಾದಿರೋ ನೀರಿಗೆ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 2 ಸೆಕೆಂಡ್ ಬೇಯಿಸಿ ಹಾಲು ಕೂಡ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಶಾವಿಗೆ ಬೇಯ್ತಾ ಇದೆ. ನಾನಿವಾಗ ಇದಕ್ಕೆ ಕಾಯಕ್ಕಿಟ್ಟಿರೋ ಹಾಲನ್ನ ಕೂಡ ಸೇರಿಸ್ಕೊಳ್ತೀನಿ. ಅದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಾಲು ಸೇರಿಸ್ಕೊಳ್ಳೋಣ. ಇದೊಂದು 2 ನಿಮಿಷ ಬೇಯಬೇಕು ಶಾವಿಗೆ. ಬೇಯಿ. ಇದಕ್ಕೆ ನೆಕ್ಸ್ಟು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಮತ್ತು ನಾನು ಇದಕ್ಕೆ ಬೇಯ್ತಾ ಇದೆ. ಒಂದು ಚಿಕ್ಕದು 5 ರೂಪಾಯಿದೊಂದು ಬಾದಾಮ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ನಾನಿನ್ನು ಇದಕ್ಕೆ ಸಕ್ಕರೆ ಏನು ಹಾಕಿಲ್ಲ. ಇದು ಸ್ವಲ್ಪ ಬೆಂದ ಮೇಲೆ ನಾನು ಸಕ್ಕರೆ ಉಪಯೋಗಿಸಲ್ಲ, ಬೆಲ್ಲ ಹಾಕ್ತೀನಿ. ಬೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಶಾವಿಗೆ ಬೆಂದಿದೆ. ನಾವು ಸ್ವಲ್ಪ ಬೆಲ್ಲ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡ್ರೆ ಆಯಿತು. ನಾನು ಇದಕ್ಕೆ ಬೇಯುವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಒಂದು 2 ನಿಮಿಷ ಬೇಯಬೇಕು. ಬೇಯಲಿ. ಬೆಂದಿದ ನಂತರ ನೋಡೋಣ ಹೇಗಾಗಿದೆ ಅಂತ. ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ರುಚಿ ಹೆಚ್ಚಾಗುತ್ತೆ. ಈಗೆಲ್ಲ ಮುಗಿದಿದೆ. ಇದಕ್ಕೆ ನಾವು ಹುರಿದಿರೋ ಅಂಥ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ಳೋಣ. ಪಾಯಸ ಸಿದ್ಧವಾಗಿದೆ. ನೀವು ಕೂಡ ಪಾಯಸನ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ.